ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸ್ವಾಗತ. ನಾನು ದಿಶಾ ಕಮಿಟಿ ಬಗ್ಗೆ ಈಗಾಗಲೇ ಒಂದು ಎಪಿಸೋಡ್ ಮಾಡಿದ್ದೀನಿ. ಈಗ ಎರಡನೇ ಎಪಿಸೋಡ್ ನಾನು ಮುಂದುವರಿಸ್ತೀನಿ. ದಿಶಾ ಕಮಿಟಿ ನಾನು ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಆಗಿನ BS ಯಡಿಯೂರಪ್ಪನವ್ರ ಕಮಿಟಿ ಮಾಡಿದ ಬಗ್ಗೆ ಹಿಂದಿನ ಸಂಚಿಕೆ ಒಳಗೆ ನಿಲ್ಲಿಸಿದ್ದೀನಿ. ಕಮಿಟಿ ಆದ ತಕ್ಷಣ ದಿಶಾ ಕಮಿಟಿಲಿ ಯಾರು ಇರ್ತಾರೆ ಅಂದರೆ ಮುಖ್ಯಮಂತ್ರಿಗಳು ಅಧ್ಯಕ್ಷ ಇರ್ತಾರೆ. ಅವಾಗ RDPR ಮಂತ್ರಿಗಳು ವೈಸ್ ಪ್ರೆಸಿಡೆಂಟ್ ಇರ್ತಾರೆ. RDPR ಇಲಾಖೆ ಈಗ ಪ್ಲಾನಿಂಗ್ನವರು ಮೆಂಬರ್ ಸೆಕ್ರೆಟರಿ ಅದರಿಂದ ಪ್ಲಾನಿಂಗ್ನವರು ವೈಸ್ ಪ್ರೆಸಿಡೆಂಟ್ ಇರಬೇಕಾಗುತ್ತೆ. ನಂತರ ಡೆಲ್ಲಿ ಪ್ರತಿನಿಧಿಗಳು ಅಲ್ಲಿ ಕಾರ್ಯಾಧ್ಯಕ್ಷರು ಅಥವಾ ಉಪಾಧ್ಯಕ್ಷರುಗಳು ಅಥವಾ ಏನಾದ್ರು ಕನ್ವೀನರ್ ಅಂತೆಲ್ಲ ಮಾಡ್ಕೋಬೇಕಾಗತ್ತೆ ಮಾನ್ಯ ಮುಖ್ಯಮಂತ್ರಿಗಳು. ನಾನು ಕರ್ನಾಟಕ ನಂಬರ್ 1 ಕರ್ನಾಟಕ ಜ್ಞಾನದಾನ ಮಾಡಿ ನಾನು ಏನು ಕರಡು ಪ್ರಸ್ತಾವನೆ ಸಲ್ಲಿಸಿದ್ದೀನಿ ಅದರೊಳಗೆ ನಾನು ಮೆನ್ಷನ್ ಮಾಡಿದ್ದೀನಿ, ಮಾಡಿ ಕಳಿಸ್ತಾರೆ ಅವರು ಇನ್ವಾಲ್ವ್ಮೆಂಟ್ ಆಗಬೇಕು ಅಂತ. ಆಮೇಲೆ ಕಮಿಟಿ ಮಾಡಿದ್ಮೇಲೆ ಕೇಂದ್ರ ಸರ್ಕಾರದಿಂದ ನಾಮಿನೇಟ್ ಮಾಡೋದು ಹೆಂಗೆ ಮಾಡಿದ್ರು, ಕಮಿಟಿ MP ಗಳ ಅಧ್ಯಕ್ಷತೆದು ಕೇಂದ್ರ ಸರ್ಕಾರವೇ ಮಾಡುತ್ತೆ, ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಕಮಿಟಿನೂ ಕೇಂದ್ರ ಸರ್ಕಾರವೇ ನಡೆಸುತ್ತೆ. ಕೇಂದ್ರದಲ್ಲಿ ರಾಜ್ಯ ಮಟ್ಟದಲ್ಲಿ ಎಲ್ಲ ಪಾರ್ಟಿ MP ಗಳು ಇರಬೇಕು. ಆ ರಾಜ್ಯವನ್ನು ಪ್ರತಿನಿಧಿಸ್ತಕ್ಕಂಥ BJP ಎಷ್ಟು ಜನ, ಕಾಂಗ್ರೆಸ್ನವ್ರು ಎಷ್ಟು ಜನ, ಜನತಾ ದಳದವ್ರು ಎಷ್ಟು ಜನ, ಇಂಡಿಪೆಂಡೆಂಟು ಪ್ರತಿಯೊಬ್ಬರೂ 4 ಜನನಾರು ಆಗ್ತಾರೆ. ಕಳಸರ ಇಂಡಿಪೆಂಡೆಂಟು ಸುಮಲತಾ ಅವ್ರನ್ನ ಹಾಕಿರು, ಜನತಾ ದಳದಲ್ಲಿ ಒಬ್ಬರು ಗೆದ್ದಿದ್ದು ನಮ್ಮ ಪ್ರಜ್ವಲ್ ರೇವಣ್ಣ ಅವ್ರು ಹಾಕಿರು, ಕಾಂಗ್ರೆಸ್ DK ಸುರೇಶ್ ಅವರು ಅವರೊಬ್ಬರೇ ಗೆದ್ದಿದ್ದು ಅವ್ರನ್ನ ಹಾಕಿರು, BJPನಲ್ಲಿ ಹಿರಿಯರು ಬಸವರಾಜ್ ಅವರು GS ಬಸವರಾಜ್ ಅವ್ರನ್ನ ಹಾಕಿರು, ನಮ್ಮ ಅನಂತಕುಮಾರ್ ರೆಡ್ಡಿ ಅವ್ರು ಹಾಕಿರು, ರಮೇಶ್ ಚಿಗ್ಗಿರ್ನೆ ಹಾಕಿರು, ಇನ್ನು ಒಬ್ಬರು ರಾಜ್ಯಸಭಾ ಮೆಂಬರ್ ರಾಜೀವ್ ಚಂದ್ರಶೇಖರ್ ಹಾಕಿರು, ಅವ್ರು ಹಂಗೆ 8 ಜನ ಟೋಟಲ್ಲಿ. ನಮ್ಮ ಆಸ್ಕರ್ ಫರ್ನಾಂಡಿಸ್ನು ಹಾಕಿರು, ಪಾಪ ಅವ್ರು ಎಕ್ಸ್ಪೈರ್ ಆಗ್ಬಿಟ್ರು. ಆಮೇಲೆ ಇಲ್ಲಿ ರಾಜ್ಯದ ಮಟ್ಟದಲ್ಲಿ ಎಲ್ಲಾ ಪಾರ್ಟಿಯವ್ರನ್ನು 6 ಜನ MLCಗಳು MLAಗಳು ಮಾಡ್ಕೋಬೇಕು ಅಂತ ಇದೆ. ಇಲ್ಲಿ ನಮ್ಮ ಯಡಿಯೂರಪ್ಪನವರು 6 ಜನ ಹಾಕಿರು. ಕಮಿಟಿ ಮಾಡಲೇ ಇಲ್ಲ ಮೀಟಿಂಗ್. 3 ಸರಿ ಮೀಟಿಂಗ್ ಮಾಡಿದ ಪಾಪ ಮಾಡಬೇಕು ಅಂತ 3 ನೋಟಿಸ್ ಕೊಟ್ಟರು ಯಡಿಯೂರಪ್ಪನವರು. ಅವ್ರು 3 ಸರಿನೂ ಅವ್ರ ಸರ್ಕಾರ ಬೆಳಗ್ಗೆದ್ದು ಶೇಕು ಜಿಂಜಾಟ, ಇವತ್ತು ಇಲ್ಲಿ ಬಿದ್ದೋತು, ಇವನೆಲ್ಲಿ ಹೋದ ಅಂತಲೇ ಅವ್ರು ಆ ಟೈಮ್ ತಿಂದ ಹಾಕ್ಬಿಟ್ರು ಪಾಪ. ಅಂತ ಟೈಮಲ್ಲಿ ಅವ್ರು ಪೋಸ್ಟ್ಪೋನ್ ಸನ್ಮಾನ್ಯ ಇವ್ರು ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾದ್ರು. ಅವ್ರು ಕಮಿಟಿ ಮಾಡಿದ್ರೆ ಅವ್ರು ಮಾಡಲಿಲ್ಲ. ನಮ್ಮ ಕಮಿಟಿಯಲ್ಲಿ ಒಬ್ರು ಕೇಂದ್ರ ಸರ್ಕಾರದಿಂದ ನಾಮಿನೇಟ್ ಆಗಿರ್ತಕ್ಕಂಥವ್ರು ಒಬ್ರು ಶಿವಯ್ಯ ಅಂತ ಹೇಳ್ಬಿಟ್ಟು ನಮ್ಮ ಬೀದರ್ನವ್ರು ಇದ್ದಾರೆ. ಅವರೇ ಮಾಡ್ಬಿಟ್ರು. ಅವರು ಬಹುತೇಕ RSSನವರೇ ಇರ್ಬೇಕು ಅವರು, ಐ ಥಿಂಕ್. ಅವರು ಹೋಗ್ಬಿಟ್ಟು ಕೋರ್ಟಲ್ಲಿ ಕೇಸ್ ಹಾಕ್ಬಿಟ್ರು, ದಿಶಾ ಕಮಿಟಿ ಒಂದು ಕಮಿಟಿ ಮಾಡಿಲ್ಲ ಹಿಂಗೆ ಹಾಕಿ ಅಂತ. ಕಂಟೆಂಪ್ಟ್ ಕೇಸ್ ಹಾಕಿ ಮಾಡಿ ಅಂತ ಡೈರೆಕ್ಷನ್ ಕೊಟ್ಟರು. ನಮ್ಮ ಶಾಲಿನ್ ರಜನೀಶ್ ಅವರು ಮೆಂಬರ್ ಸೆಕ್ರೆಟರಿ ಚೀಫ್ ಸೆಕ್ರೆಟರಿ ಬಂದ್ಬಿಡ್ತು. ಹಂಗೂ ಇವ್ರು ಟೈಮ್ ಕೊಡಲೇ ಇಲ್ಲ. ಕಂಟೆಂಪ್ಟ್ ಆಗ್ಬಿಟ್ಟು ಇವ್ರು ಚೀಫ್ ಸೆಕ್ರೆಟರಿನು ಮೆಂಬರ್ ಸೆಕ್ರೆಟರಿನು ಶಾಲಿನ್ ರಜನೀಶ್ ಅವ್ರನ್ನು ಕಂಟೆಂಪ್ಟ್ ಆಗಿ ಅರೆಸ್ಟ್ ಮಾಡೋ ಟೈಮಿಗೆ ಬಂದ್ಬಿಟ್ರು. ಆಮೇಲೆ ತಿರ್ಗಾ ಶಾಲಿನಿ ಮೇಡಮ್ ನನಗೆ ಮೆಸೇಜ್ ಮಾಡಿದ್ರು, ರಮೇಶ್ ಅವ್ರು ಹಿಂಗೆ ಆಗ್ತೈತೆ ಕೋರ್ಟ್ ಹಿಂಗೆ ಹಾಕ್ಬಿಟ್ಟವ್ರು ಶಿವಯ್ಯನವರು, ಏನು ಮಾಡಬೇಕು ಈಗ, ಏನಾರ ಇಟ್ಕೊಂಡು ಸೊಲ್ಯೂಷನ್ ಬಿಡಿಕೆ ಅಂತ ಕಳಿಸಿದ್ರು ನನಗೆ. ನಾನು ಅವಾಗ ಡೆಲ್ಲಿನಲ್ಲಿ ಸಂಸತ್ ನಡೀತಾ ಇತ್ತು. ಅವಾಗ ನಾನು ಹೋಗಿದ್ದೆ. ಆಕ್ಚುಲಿ ನಾವು ಶನಿವಾರ ಭಾನುವಾರ ಬಂದಾಗ MP ಅವ್ರು ಬಂದು ಅಲ್ಲಿಂದಲೇ ಬಂದು ನಾನು ಚನ್ನಬಸವರಾಜುಗೆ ಇದು ಮೀಟಿಂಗ್ ಫಿಕ್ಸ್ ಮಾಡೋ ಡೇಟ್ ಅವ್ರದ್ದು ಹಿಂದೆ ನಾವು ಲೆಟ್ರ್ ಕೊಟ್ಟಿದ್ವಿ. ಚನ್ನಬಸವರಾಜು ನೋಡಪ್ಪ, ನಿಮ್ಮಿಂದ ಈಗ ನೀವೇನಾರ ಮೀಟಿಂಗ್ ಕರೆದರೆ ಇದ್ರೆ CM ಇವರಿಬ್ರು ಜೈಲಿಗೆ ಹೋಗ್ತಾರೆ, ನಿಮ್ಮ ಮಾನ ಮರ್ಯಾದೆ ಎಕ್ಕುಟ್ಟು ಹೋಗುತ್ತೆ. ಇಲ್ಲೂ BJP ಐತೆ, ಅಲ್ಲೂ NG ಸರ್ಕಾರ ಅಂತೀರಿ, ಹಿಂಗೆ ಮಾಡ್ತಾ ಇದ್ದೀರಿ. ಇಮಿಡಿಯೇಟ್ ಮೊದಲು ಮೀಟಿಂಗ್ ಕರೆದು ಅವ್ರು ಉತ್ತರ ಕೊಡಬೇಕು, ಇಲ್ಲಾಂದ್ರೆ ಅವ್ರು ಜೈಲಿಗೆ ಹೋಗ್ಬೇಕು ನಂಗಿದ್ರಿ ಅಂತ. ಆಮೇಲೆ ಅವರು ನನಗೆ ನೋಟಿಸ್ ಕೊಟ್ಟಿದ್ದು, ಕೋರ್ಟ್ಗೆ ಹೋಗಿದ್ದು ಎಲ್ಲ ಆರ್ಡರ್ ಎಲ್ಲ ಕೊಟ್ಟರು. ಅದನ್ನು ಚನ್ನಬಸವರಾಜುಗೆ ಮಾಡಿದೆ. ಏನು ಮಾಡೋದು ರಮೇಶ್, ಎಲ್ಲ MP ಗಳು ಯಾರು ಬರ್ತಾರ ಬಿಡ್ತಾರ ಮೀಟಿಂಗ್ ಕರೀರಿ, ಒಂದು ಪ್ರೊಸೀಡಿಂಗ್ಸ್ ಮಾಡಿ ಮೀಟಿಂಗ್ ಆಯ್ತು ಅಂತ ಅವ್ರು ಬರೀರಿ 3 ಜನ ಆಗಲಿ ಅಂತ ಹೇಳ್ಬಿಟ್ಟು ಚರ್ಚೆ ಮಾಡ್ತಿದ್ದಂಗೆ ಪಾಪ ಅವ್ರು ಇಮಿಡಿಯೇಟ್ ಆಗಿ ಚೀಫ್ ಮಿನಿಸ್ಟರ್ ಟೈಮ್ ತಗೊಂಡು ಡೇಟ್ ತಗೊಂಡು ನೋಟಿಸ್ ಇಶ್ಯೂ ಮಾಡಿ ನನಗೂ ನೋಟಿಸ್ ಕೊಟ್ಟು ಬಸವರಾಜ್ ಅವ್ರ ಕೈಯಲ್ಲಿ ಲೆಟ್ರ್ ಬರ್ಸಿದ್ವಿ. ಬಸವರಾಜ್ ಅವ್ರಿಗೂ ಲೆಟ್ರ್ ಹಾಕಿ ಎಲ್ಲರಿಗೂ ಲೆಟ್ರ್ ಹಾಕ್ಬಿಟ್ರು. 3-4 ದಿವಸದಲ್ಲಿ ಒಂದು ಮೀಟಿಂಗ್ ಆಯಿತು. ಮೀಟಿಂಗ್ ಆದ ಬಸವರಾಜ ಬೊಮ್ಮಾಯಿಯವರು ಅತ್ಯುತ್ತಮವಾಗಿರ್ತಕ್ಕಂಥ ಸಜೆಷನ್ ಕೊಟ್ರಲ್ಲ, ಏನೇನು ಮಾಡಬೇಕು, ಮೆಂಬರ್ಸ್ ಡ್ಯೂಟಿ ಏನು, ಗೈಡ್ಲೈನ್ಸ್ ಹೆಂಗೆ ಮಾಡಬೇಕು, ಎಲ್ಲ ಥರ ಹಾಕಿ ಎಲ್ಲ ಮಾಡಿ ಅಂತ ಭಾಳ ಸಿಸ್ಟಮೆಟಿಕ್ ಆಗಿ ಒಂದು ಪ್ರೊಸೀಡಿಂಗ್ಸ್ ಮಾಡಿದ್ರು. ಆಮೇಲೆ ನಾನು ಇದೆಲ್ಲ ಅಧ್ಯಯನ ಮಾಡಿದ್ಮೇಲೆ ನನಗೆ ಅನಿಸಿದ್ದು, ಇದೊಂದು ದಿಶಾ ಕಮಿಟಿ ಇದೆಯಲ್ಲ, ಇದೊಂಥರ ಹಲ್ಕಿತ್ ತಾವಿದ್ದಂಗೆ. ಇದರಲ್ಲಿ ಕಮಾಂಡಿಂಗ್ ಇರಬೇಕು, ಅದರಲ್ಲಿ ಕಂಟ್ರೋಲಿಂಗ್ ಇರಬೇಕು, ಅವಾಗ ಮಾತ್ರ ಸಭೆಗಳು ಇರ್ತವೆ. ಓನ್ಲಿ ಅಡ್ವೈಸರಿ ಬೋರ್ಡ್ ಇದ್ದಂಗೆ ಅದು ಆಗಲ್ಲ. ಈಗ KDP ಮೀಟಿಂಗ್ ಯಾಕೆ ಮಾಡ್ತಾರೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳು ಇವರೆಲ್ಲ ಅಂದರೆ, ಅಲ್ಲಿ ರೆಸೊಲ್ಯೂಷನ್ ಆಗ್ದಲೇ ಇದ್ರೆ ಇವ್ರು ₹1 ದುಡ್ಡು ಖರ್ಚು ಮಾಡೋಕ್ಕಾಗಲ್ಲ. ಜಿಲ್ಲಾ ಪಂಚಾಯತಲ್ಲಿ ರೆಸೊಲ್ಯೂಷನ್ ಆಗ್ದಲೇ ಇದ್ರೆ ಅವ್ರು ಬಂದಿರ್ತಕ್ಕಂಥ ದುಡ್ಡು ಖರ್ಚಕ್ಕಾಗಲ್ಲ. ಇಲ್ಲಿ ದಿಶಾ ಕಮಿಟಿಯಲ್ಲಿ ಹಂಗಿಲ್ಲ. ಇವ್ರು ರಿವ್ಯೂ ಮಾಡೋದು ಏನಾಯ್ತು ಹೆಂಗೆ ಮಾಡಿರಿ ಅಂತ. ಅದಕ್ಕೆ ನಾನು ಸಜೆಷನ್ ಕೊಟ್ಟೆ ಮೇಡಮ್ ಹತ್ರ ಡಿಸ್ಕಸ್ ಮಾಡಿ. ನೋಡಿ, ಕೇಂದ್ರ ಸರ್ಕಾರದ ಅನುದಾನದ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಈ ದಿಶಾದಲ್ಲಿ ನಿರ್ಣಯ ಆಗುತ್ತೆ. ಇಲ್ಲಿ ಚರ್ಚೆ ಆಗಲೇಬೇಕು, ಎಷ್ಟು ದುಡ್ಡು ಬಂತು, ಎಷ್ಟು ಖರ್ಚಾಯಿತು ಅಂತಕ್ಕಂಥದ್ದನ್ನ ನಿರ್ಣಯ ಮಾಡಬೇಕು ಅಂತ ಒಂದು ಆರ್ಡರ್ ಮಾಡಿದ್ರೆ ಪಕ್ಕ ಆಗೋಗ್ಬಿಡುತ್ತೆ. ಅವಾಗ ಮೀಟಿಂಗ್ಗಳು ನಡೀತೈತೆ. ಎಲ್ಲ MP ಗಳು ಮಾಡಲ್ಲ ಅಂದ್ರೆ ಇವರು ದಿಶಾ ಮೆಂಬರ್ ಸೆಕ್ರೆಟರಿಗಳು ಹೋಗಿ ಹಿಂದೆ ಬಿಡ್ತಾರೆ. ಯಾಕೆಂದ್ರೆ ದುಡ್ಡು ಕಟ್ಬಿಡಕ್ಕಾಗಲ್ಲ, ದುಡ್ಡಿಗೆ ಬರೆಯೋಕ್ಕಾಗಲ್ಲ, ಹಂಗಾಗ್ಬಿಡ್ತಾರೆ. ಅದಕ್ಕೆ ಮಾಡಬೇಕು, ಅದು ಮಾಡಿ ಅಂತ
ಸರಿ, ಅದಕ್ಕೆ ಏನು ಮಾಡಬೇಕು ಅಂತಂದ್ರು, ಇಲ್ಲ MP ಅವ್ರ ಕಡೆಯಿಂದ ಒಂದು ಲೆಟರ್ ಹಾಕ್ಸ್ಬಿಡೋಣ ಮೇಡಮ್ ಅಂತೇಳಿ ಬಸವರಾಜ್ ಅವ್ರ ಕಡೆಯಿಂದಲೇ ಬರೆಸಿ ಚೀಫ್ ಮಿನಿಸ್ಟರ್ ಕೊಟ್ಟೆ. ಚೀಫ್ ಮಿನಿಸ್ಟರಿಂದ ಇವರು ಮೆಂಬರ್ ಸೆಕ್ರೆಟರಿ ಬರೆದ್ರು. ಮೆಂಬರ್ ಸೆಕ್ರೆಟರಿ ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಲೆಟ್ರ್ ಬರೆದವ್ರು. ಇದನ್ನು ನೀವು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಚರ್ಚೆ ಮಾಡಬೇಕು, ಆಗ ಮಾಡಲೇಬೇಕು ಅಂತ ಒಂದು ತೀರ್ಮಾನ ಮಾಡವ್ರೆ. ನಾನು ಡೆಲ್ಲಿಲಿ ಹೋಗಿ ಚರ್ಚೆ ಮಾಡಿದೆ. ಅವಾಗ ಚರ್ಚೆ ಮಾಡೋದ್ರ ಬಗ್ಗೆ ಎಲ್ಲ ಅವತ್ತು ಉನ್ನತ ಅಧಿಕಾರಿಗಳ ಜೊತೆ 3-4 ಜನ ಚರ್ಚೆ ಮಾಡಿದೆ. ಮತ್ತೆ ಈ ಎಲೆಕ್ಷನ್ ಬಂದ್ಬಿಟ್ಟು ಇನ್ನು ಹೋಗಿಲ್ಲ. ಈಗ ನಾನು ಡೆಲ್ಲಿಗೆ ಹೋದಾಗ ಅಲ್ಲೂ ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ನಾನು. ಆಮೇಲೆ ದಿಶಾ ಮೀಟಿಂಗ್ಗಳಿಗೆ ಮಾನ ಮರ್ಯಾದಿಲ್ಲ ರೀ. ನಾನೀಗ ಸುಮಾರು ವರ್ಷಕ್ಕೆ 4-5-20 ಮೀಟಿಂಗ್ ಮಾಡಿಸಿರೋದು ನಾವೇ. ಕೊನೆಯಲ್ಲಿ ನಾರಾಯಣ ಸ್ವಾಮಿ ಅವರ ಅಧ್ಯಕ್ಷ ಆದರೂ, ಕೇಂದ್ರ ಸಚಿವರಾದ್ಮೇಲೆ ಅವರಾದವರು 4 ಮೀಟಿಂಗ್ ಮಾಡಿದ್ರು. ಪ್ರತಿ ತಿಂಗಳು 4 ಮಾಡಿರೋರೊಳಗೆ ಫುಲ್ ಮೀಟಿಂಗ್ ಮಾಡಿರ್ತಕ್ಕಂಥವ್ರು ನಾವೇ, ತುಮಕೂರು MPನೇ. ಆದ್ಮೇಲೆ ಇವರು ನಮ್ಮ ಸುಮಾತರವನು ಜಾಸ್ತಿ ಮೀಟಿಂಗ್ ಮಾಡಿದ್ರು. ಹಿಂದೆ ಯಾರ್ಯಾರು ಮೀಟಿಂಗ್ ಮಾಡಿದ್ರು ಅಂತ ನಾನು ಅನಾಲಿಸಿಸ್ ಮಾಡ್ತೀನಿ. ನಾನು ಅದು ಇನ್ನೊಂದು ದಿವಸ ಹೇಳ್ತೀನಿ. ನಾನು ಯಾವ MP ಎಷ್ಟು ಮೀಟಿಂಗ್ ಮಾಡೋರು, ಯಾವ ಕ್ಷೇತ್ರದಲ್ಲಿ ಕರೆದಿಲ್ಲ, ಯಾವ ರಾಜ್ಯದ ಮುಖ್ಯಮಂತ್ರಿಗಳು ಎಷ್ಟು ಸಭೆ ಮಾಡೋರು ಅನ್ನೋದು ನಾನು ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ ನನಗೆ. ಈಗ ಅದಕ್ಕಾಗಿ ಅದನ್ನ ಅಲ್ಲಿ ಚರ್ಚೆ ಮಾಡ್ಕೊಂಡು ಕೇಂದ್ರ ಸರ್ಕಾರದಲ್ಲಿ ಹೋಗಿ ಇದು ಫಾಲೋ ಮಾಡಬೇಕಾಗತ್ತೆ. ಎರಡನೇದು ಏನಾಗೈತೆ ಅಂತಂದ್ರೆ, ಯುಟಿಲೈಸೇಷನ್ ಸರ್ಟಿಫಿಕೇಟ್ ಜೊತೆ ಒಳಗೆ ರಾಜ್ಯ ಮಟ್ಟದ ಸಭೆ ನಾಚಿಕೆ ಆಗತ್ತಪ್ಪ ನನಗೆ. ಮುಖ್ಯಮಂತ್ರಿಗಳು ಡೆಲ್ಲಿನಲ್ಲಿ ಬಂದ್ರೆ ಫಂಡ್ ಎಷ್ಟೈತೆ ಅಂತ ರಿವ್ಯೂ ಮಾಡಕ್ಕೆ ಒಂದು ಕಮಿಟಿ ಮಾಡಿ ಎಲ್ಲ ಆಲ್ ಪಾರ್ಟಿಯರ್ ಇರ್ತಾರೆ. ಇಲ್ಲಿ ವಿರೋಧ ಪಕ್ಷಗಳನ್ನ ಆಯ್ಕೆ ಜೊತೆ ಸೇರಿ ಮೀಟಿಂಗ್ ಮಾಡ್ಬೋದು. ಕುಂತ್ಕೊಂಡು ಮೀಟಿಂಗ್ ಮಾಡೋದು ಬಿಟ್ಟು ಸುಮ್ಮನೆ ಈಚೆಗಡೆಗೆ ಅಷ್ಟು ಕೊಟ್ಟಿಲ್ಲ ಇಷ್ಟು ಕೊಟ್ಟಿಲ್ಲ ಮಲತಾಯಿ ಧೋರಣೆ ಅಂತ ಹೇಳ್ತಾರಲ್ಲ, ಅಲ್ಲಿ ಮೀಟಿಂಗ್ ಏನ್ ಮಾಡಿದ್ರೆ ನೀವು ಯಾವ ದುಡ್ಡು ಬಂದಿಲ್ಲ ಯಾವ ದುಡ್ಡು ಬಂದೈತೆ ಅಂತ ಎಲ್ಲಕ್ಕಿಂತ ದಾಖಲೆ. ನಾನು RTIನಲ್ಲಿ ಬರೋದು ಅಂತ ಇಲ್ಲ, ಅವ್ರ ಕೇಳಿ ಅಂತ ಬರೀತೀವಿ. ಅದರಿಂದ ಆ ಮೀಟಿಂಗ್ಗಳಿಗೆ ಕುಂತ್ಕೊಂಡು ಮುಖ್ಯಮಂತ್ರಿಗಳು ಸಭೆ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ. ಅವಾಗ ಕೇಂದ್ರದಲ್ಲಿ ಯಾವ ಸರ್ಕಾರ ಆಯಿತು ಅವ್ರು ಕೇಂದ್ರ ಸರ್ಕಾರ ನಿಯೋಜಿಸುವ ರಾಜ್ಯದ ಸಚಿವರುಗಳ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡೋ ಪ್ರಾವಿಷನ್ ಕೊಟ್ಬಿಡ್ಬೇಕು. ಮುಲಾಜೆ ಇಲ್ಲ, ಅಲ್ಲಿ ಮುಖ್ಯಮಂತ್ರಿಗಳು 6 ತಿಂಗಳಿಗೊಂದು ಮೀಟಿಂಗ್ ಮಾಡಬೇಕು. ಅವ್ರು ಮಾಡಲಿಲ್ಲ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ರಾಜ್ಯವನ್ನು ಪ್ರತಿನಿಧ ಒಬ್ರು ಸಚಿವರಿಗೆ ಅಲ್ಲಿ ಪವರ್ ಕೊಟ್ಬಿಡ್ಬೇಕು. ಅವ್ರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡಕ್ಕೆ ಸರ್ಕ್ಯುಲರ್ ಇಶ್ಯೂ ಮಾಡ್ಬಿಡ್ಬೇಕು ಕೇಂದ್ರ ಸರ್ಕಾರ. ಅವಾಗ ಪಕ್ಕ ಆಗುತ್ತದು. ಈ ರೀತಿ ಒಂದು ತೀರ್ಮಾನ ಮಾಡ್ದಲ್ಲ ಇದ್ರೆ ನೀವು ಅದೇನೋ ರಾಯ ಹೇಳ ಭೂಪ ಕೇಳಂದ ಅನ್ನೋದು ಏನಿರ್ತಾರೆ ಅಲ್ಲಿ ಕಮಿಟಿ ಆಗುತ್ತೆ. ಅದಕ್ಕೋಸ್ಕರ ಅದು ಮಾಡಬೇಕಾಗತ್ತೆ. ನಾನೀಗ ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಹೋಗಿ ಈಗ ನಾನು ಡೆಲ್ಲಿಗೆ ಹೋದ್ಮೇಲೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ವಿಚಾರವನ್ನು ಚರ್ಚೆ ಮಾಡಿ ಬರಬೇಕು ಅಂದ್ಕೊಂಡಿದ್ದೀನಿ. ಈಗ ಸಮಯ ಆಗಿರೋದ್ರಿಂದ ನಾನು ಇನ್ನು ಮುಂದಿನ ಎಪಿಸೋಡ್ನಲ್ಲಿ ಉಳಿದ ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡ್ತೀನಿ. ದಿಶಾ ಕಮಿಟಿ ಬಗ್ಗೆ ಇನ್ನೊಂದು ಎಪಿಸೋಡ್ ಮಾಡಲೇಬೇಕಾಗತ್ತೆ. ಈಗ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಪ್ರೋತ್ಸಾಹ ಮಾಡಿ. ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಅರ್ಪಿಸಿ, ಜೈ ಕರ್ನಾಟಕ, ಜೈ ಹಿಂದ್, ಜೈ ಶಕ್ತಿಪೀಠ.